ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಫ್ರೈಡೇ, ಆಲ್ರೆಡಿ ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರಿಗೆ ಪೂಜೆ ಮಾಡಿ ಎಲ್ಲ ಆಯಿತು. ಇವಾಗ ಇಡ್ಲಿ ಮಾಡ್ತಾಯಿದ್ದೆ. ಸೊ ಇಡ್ಲಿ ಜೊತೆಗೆ ಚಿಕನ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲಾಗಿ 10 ನಿಮಿಷದಲ್ಲಿ ಚಿಕನ್ ಫ್ರೈ ಹೇಗೆ ಮಾಡೋದು ಏನು ಅಂತ ನೋಡೋಣ. ಹೇಗಿದ್ದರೂ ಮಾಡ್ತಾಯಿದ್ದಲ್ಲ, ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಕೊಂಡೆ. ಬನ್ನಿ 10 ನಿಮಿಷದಲ್ಲಿ ಚಿಕನ್ ಫ್ರೈ ಹೇಗೆ ಮಾಡೋದು ಏನು ನೋಡೋಣ. 1 ಸೆಕೆಂಡ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನಾನು ಇಡ್ಲಿ ದೋಸೆ ಮಾಡೋದು ಅಪರೂಪ. ಪಾಪು ಇದ್ದಾಗಷ್ಟೇ ನಾನು ಇಡ್ಲಿ ದೋಸೆ ಮಾಡೋದು. ನಮಗೆ ಅಂತ ನಾನು ಮಾಡ್ಕೊಳ್ಳಲ್ಲ, ಯಾಕೆಂದರೆ ನನ್ನ ಹಸ್ಬೆಂಡ್ ಬಂದು ಅಷ್ಟು ಇಡ್ಲಿ ದೋಸೆ ತಿನ್ನಲ್ಲ, ಹಾಗಾಗಿ ಮಾಡಲ್ಲ. ಪಾಪು ಇದ್ದಾಗಷ್ಟೇ ನಾನು ಇಡ್ಲಿ ದೋಸೆ ಮಾಡೋದು. ಇನ್ನು ಇಡ್ಲಿ ನೋಡ್ತಿದ್ರಲ್ಲ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿದೆ. ತುಂಬ ಸಾಫ್ಟಾಗಿದೆ, ತುಂಬ ಮೆತ್ತಗಿದೆ. ನೀವೇ ನೋಡ್ತಿದ್ದೀರಲ್ಲ, ಒಂದು ಚೂರು ಕೂಡ ಇಡ್ಲಿ ಅಂಟ್ಕೊಂಡಿಲ್ಲ. ಆರಾಮಾಗಿ ತುಂಬ ಸಾಫ್ಟಾಗಿ ಸ್ಮೂತಾಗಿ ಬರ್ತಿದೆ. ಇನ್ನು ನಿಮಗೇನಾದರೂ ಈ ಥರ ಇಡ್ಲಿ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ಯಾವ ಥರ ಸಂಪ್ಳ ಮಾಡ್ತೀನಿ, ನಾನು ಯಾವ ಮೆಥಡಲ್ಲಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇ ನೋಡ್ತಿದ್ರಲ್ಲ ಎಷ್ಟು ಸಾಫ್ಟಾಗಿದೆ ಇಡ್ಲಿ ಅಂತ. ಇಡ್ಲಿ ಅಂತೂ ರೆಡಿ ಆಯಿತು. ಸೊ ಇಡ್ಲಿನ ಸೈಡಿಗಿಟ್ಟು ನೆಕ್ಸ್ಟು ಚಿಕನ್ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಒಂದು 2 ಇಂಚಷ್ಟು ಶುಂಠಿ, ಒಂದು 2 ಬೆಳ್ಳುಳ್ಳಿ. ಅಂದರೆ ಬೆಳ್ಳುಳ್ಳಿ ಹಾಕಿದಷ್ಟು ರುಚಿ ಜಾಸ್ತಿ, ಸೊ ಹಾಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಮೆಣಸು, 2 ಲವಂಗ, 1 ಇಂಚಷ್ಟು ಚಕ್ಕೆ, 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು 4ರಿಂದ 5 ಹಸಿಮೆಣಸಿಕಾಯಿ, ಒಂದು 2 ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ, 1 ದಪ್ಪ ಸೈಜ್ ಈರುಳ್ಳಿ, ಒಂದು 2 ಸ್ಪೂನ್ ಆಗುವಷ್ಟು ಕೊಬ್ಬರಿ ಇಲ್ಲ ಅನ್ನೋರು ಕಾಯಿ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಆದರೆ ಕೊಬ್ಬರಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಆ ಟೇಸ್ಟೇ ಬೇರೆ ಇರುತ್ತೆ, ತುಂಬ ಫ್ಲೇವರ್ಫುಲ್ ಆಗಿರುತ್ತೆ, ಬೇರೆ ಥರ ಟೇಸ್ಟೇ ಕೊಡುತ್ತೆ. ಕೊಬ್ಬರಿಗೂ ಕಾಯಿಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಕಾಯಿ ಕಂಪಲ್ಸರಿ ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀರ. ಸೊ ಒಂದು ಸಲ ಕೊಬ್ಬರಿ ಯೂಸ್ ಮಾಡಿ ನೋಡಿ, ನಿಮಗೂ ಕೂಡ ಆ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ. ಇನ್ನು ನಾನು ಆ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿಕೊಂಡು, ಇನ್ನು ನಾವು ಮನೇಲೇ ಮಟನ್ ಸಾಂಬಾರು ಪುಡಿ ಅಂತ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ನಾನು ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇನ್ ಕೇಸ್ ನೀವು ಮಟನ್ ಸಾಂಬಾರು ಪುಡಿ ಮಾಡ್ಕೊಂಡಿಲ್ಲ ಅಂದರೆ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಆಗುತ್ತೆ. ಮಸಾಲೆನ ರೆಡಿ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ನೆಕ್ಸ್ಟು ಒಗ್ಗರಣೆಗೆ ಬಂದು ನಾನಿಲ್ಲಿ ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ದಪ್ಪ ಸೈಜು ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡು ಕೂಡ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆ ಟೇಸ್ಟ್ ಕೂಡ ತುಂಬ ಚೇಂಜ್ ಕೊಡುತ್ತೆ ನಿಮಗೆ. ಸೊ ಫುಲ್ಲು ಗ್ರೈಂಡ್ ಮಾಡಿಕೊಂಡು ಕೂಡ ಹಾಕ್ಕೊಬೋದು, ಅಥವಾ ಫುಲ್ಲು ನೀವು ಕಟ್ ಮಾಡಬೇಕಾದ್ರೂ ಹಾಕ್ಕೊಳ್ಬೋದು. ನಾನು 2 ಥರನೂ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸಣ್ಣ ಈರುಳ್ಳಿನ ಕಟ್ ಮಾಡಿಕೊಂಡು, ಒಂದು ದಪ್ಪ ಸೈಜ್ ಈರುಳ್ಳಿನ ಗ್ರೈಂಡ್ ಮಾಡಿ ಪೇಸ್ಟ್ ಟೈಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಆದಮೇಲೆ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ನೀರು ಬಿಡೋವರೆಗೂ ಫ್ರೈ ಮಾಡಿಕೊಂಡು, ಅರಿಶಿನ ಹಾಕಿ ಮತ್ತು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನೆಕ್ಸ್ಟು ನಾವೇನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವೋ ಆ ಮಸಾಲೆನ ಹಾಕಿ, ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು, ನೀರು ಎಷ್ಟು ಬೇಕು ಆ ಅಳತೆ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಇಡ್ಲಿಗೆ ಗ್ರೇವಿ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಹಾಗಂತ ತುಂಬ ತೆಳ್ಳಗೂ ಮಾಡ್ಕೊಂಡಿಲ್ಲ. ಇಡ್ಲಿಗೆ ಎಷ್ಟು ಬೇಕು ಆ ಕನ್ಸಿಸ್ಟೆನ್ಸಿಗೆ ನಾನು ಮಾಡ್ಕೊಂಡಿದ್ದೀನಿ. ನೀವೇನಾದರೂ ರೈಸಿಗೆ ಅಥವಾ ಮುದ್ದೆಗೆ ಮಾಡ್ಕೊತಿದ್ದೀರ ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ, ಯಾಕೆಂದರೆ ತುಂಬ ತೆಳ್ಳೆ ಆದರೆ ಚೆನ್ನಾಗಿರಲ್ಲ, ಅನ್ನಕ್ಕಾಗಿರ್ಬೋದು ಅಥವಾ ಮುದ್ದೆಗಾಗಿರ್ಬೋದು. ಹಾಗಾಗಿ ನೋಡಿ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 2ರಿಂದ 3 ವಿಷಲ್ ಕೂಗಿಸ್ಕೊತೀನಿ. ಯೂಶ್ವಲಿ 2 ವಿಷಲ್ ಸಾಕು. ನಾನು 3 ವಿಷಲ್ ಏನಕ್ಕೆ ಅನ್ನೋದಾದರೆ ಪಾಪು ಕೂಡ ಇರ್ತಾನಲ್ಲ, ಸೊ ಅವನಿಗೆ ತುಂಬ ಚೆನ್ನಾಗಿ ಬೆಂದಿರಬೇಕು. ಹಾಗಾಗಿ 1 ವಿಷಲ್ ಎಕ್ಸ್ಟ್ರಾ ಕೂಗಿಸ್ಕೊತೀನಿ. ನಾನಿಲ್ಲಿ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಲಿಡ್ ಓಪನ್ ಮಾಡ್ತಿದ್ರೇ ಸಾಕು, ಮನೆಯೆಲ್ಲ ಫುಲ್ ಘಮ ಅಂತಿತ್ತು, ಅಷ್ಟು ಟೇಸ್ಟಿಯಾಗಿತ್ತು. ಸ್ಮೆಲ್ ಕೂಡ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ನನಗೆ ತಿಳಿಸಿ. ಸಿಂಪಲಾಗಿ ಆರಾಮಾಗಿ ನಾವು ಮನೆಯಲ್ಲೇ ಮಾಡ್ಕೊಬೋದು. ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಈ ಥರ 10 ನಿಮಿಷದಲ್ಲೇ ಚಿಕನ್ ಫ್ರೈ ಮಾಡಿಬಿಡ್ಬೋದು. ಇನ್ನು ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡ್ಕೊಬೋದು. ಏನು ಜಾಸ್ತಿ ಐಟಮ್ಸ್ ಕೂಡ ಇಲ್ಲ. ಆರಾಮಾಗಿ ಮನೇಲಿ ಏನು ಐಟಮ್ಸ್ ಇದೆಯೋ ಅದನ್ನೇ ಯೂಸ್ ಮಾಡಿ ಮನೇಲಿ ನಾವು ಈ ಥರ ಸಿಂಪಲಾಗಿ ಚಿಕನ್ ಫ್ರೈ ಮಾಡ್ಕೊಬೋದು. ನೀವು ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ನೆಕ್ಸ್ಟ್ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟು ಆ ರೆಸಿಪಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.